ಸರ್ಕಾರದ ಮಂತ್ರಿಯೊಬ್ಬರ ಜೊತೆ ಇದ್ದಂತವರೇ ಈಗ ಲೀಕ್ ಮಾಡಿರೋದು ಅನ್ನೋದು ಬಹಿರಂಗ ಆಗಿದೆ. ಇದೆ ಓಡಾಡ್ತಾ ಇದ್ದಂತವರೇ ಈಗ ಆ ಕಿಂಗ್ ಪಿನ್ ಅನ್ನೋದು ಇದೆ. ಈಗ ಇಷ್ಟೆಲ್ಲ 29 ಲೀಕ್ ಆಗ್ಬೇಕಂದ್ರೆ ಸರ್ಕಾರದ ಒಳಗಿರ್ತಕ್ಕಂಥ ಜನನೇ ಮಾಡಬೇಕಾಗುತ್ತೆ. ಮಾಡಿದಾರೆ. ಅದ್ರ ಬಗ್ಗೆ ಎಲ್ಲಿ ವ್ಯಾಪಂ ಕೇಸ್ ಬಗ್ಗೆ ಮಾನ್ಯ ಮಾತಾಡಿದೆ. ವ್ಯಾಪಂ ಕೇಸ್ ಹಿಸ್ಟಾರಿಕಲ್ ಕೇಸ್ ಇದೆ. 44 ಜನ ಮರ್ಡರ್ ಆಗ್ತಾರೆ. ಇವತ್ತೇನು ಅದ್ಯಾರು ದುರಂಧರ್ ಪಿಕ್ಚರ್ ಮಾಡಿದ ಡೈರೆಕ್ಟರ್ ಅದೇ ಹೇಳಿದೆ, ಅಪ್ಪ ಸ್ವಾಮಿ ನೀನ್ ದುರಂಧರ್ 1, 2 ಮಾಡ್ದಿ, ಕೇರಳ ಫೈಲ್ಸ್ ಮಾಡಿದ್ರಿ, ಕಾಶ್ಮೀರ್ ಫೈಲ್ಸ್ ಮಾಡಿದ್ರಿ, ದಯಮಾಡಿ ವ್ಯಾಪಂ ಕೇಸ್ ಬಗ್ಗೆ ಒಂದ್ ಮಾಡು. ಈ ದೇಶದ ಜನಕ್ಕೆ ಗೊತ್ತಾಗುತ್ತೆ. 44 ಜನ ಮರ್ಡರ್ ಆಗ್ತಾರೆ ವ್ಯಾಪಂ ಕೇಸ್ ನಲ್ಲಿ. ಇವತ್ತರ ಬಗ್ಗೆ ಅದರಲ್ಲಿ ಚರ್ಚೆನೇ ಆಗಿಲ್ಲ ದೇಶದಲ್ಲಿ. ಅದು ಮೋದಿ ಸಾಹೇಬರ ಕಾಲದಲ್ಲಿ. ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಇವತ್ತೇನಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿ ಇದ್ರು. ಬಿಜೆಪಿ ಸರ್ಕಾರ ಸುಮಾರು 4 ರಿಂದ 5 ಟರ್ಮ್ ಅಲ್ಲೇ ಇದೆ. ಈ ತರ ಒಂದು ದೊಡ್ಡ ಹಗರಣ ಆಗತ್ತೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಆಗೋದಿಲ್ಲ ದೇಶದಲ್ಲಿ. ಶನಿವಾರ ವಿಚಾರದಲ್ಲಿ ಎಲ್ಲೂ ಮಾತಾಡ್ಲೇ ಇಲ್ಲ. ನೀಟ್ ವಿಚಾರದಲ್ಲಿ ಶನಿವಾರ ತಪ್ಪಿಸಿದಾಗ ಆದ್ರೆ ಹಿಜಾಬ್ ವಿಚಾರದಲ್ಲಿ ಬಹಳಷ್ಟು ಜೋರಾಗಿ ಮಾತಾಡ್ತಾರೆ. ಇದೇ ತಾನೇ ಈಗ ಮಾತಾಡೋದು. ಹಿಜಾಬು, ಪಾಕಿಸ್ತಾನ, ಮುಸಲ್ಮಾನ, ಬಾಂಗ್ಲಾದೇಶ ಇಷ್ಟೇ ಇರೋದು. ಇವರು ಬುದ್ಧಿವಂತಿಕೆ ಎಲ್ಲಿವರೆಗಿದೆ ಅಂತಂದ್ರೆ ಈ ವಿಷಯಗಳಲ್ಲಿ ಬಿಟ್ಟು ಇನ್ನೇನು ಮಾತಾಡೋದಿಲ್ಲ. ಇಂಥ ಕಾಂಟ್ರವರ್ಸಿ ವಿಷಯದಲ್ಲಿ ಬಹಳ ಇಂಪಾರ್ಟೆನ್ಸ್ ಅವ್ರಿಗೆ ಸಿಗೋದು. ಇದು ಬಿಟ್ರೆ ಬೇರೆ ಕೇಳಿ. ಹಿಜಾಬ್ ಬಗ್ಗೆನೂ ಮಾತಾಡಿ, ಅದ್ರ ಬಗ್ಗೆ ಪ್ರೈಸ್ ಹೈಕ್ ಬಗ್ಗೆ ಮಾತಾಡಕ್ ಕೇಳಿ, ನೀಟ್ ಬಗ್ಗೆ ಮಾತಾಡಕ್ ಕೇಳಿ, ಡಿಮಾನಿಟೇಷನ್ ಬಗ್ಗೆ ಮಾತಾಡಕ್ ಕೇಳಿ, ಡಾಲರ್ ಬಗ್ಗೆ ಮಾತಾಡಕ್ ಕೇಳಿ, ಎಜುಕೇಶನ್ ಬಗ್ಗೆ ಮಾತಾಡಕ್ ಕೇಳಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಕ್ ಕೇಳಿ, ಇನ್ಫ್ಲೇಷನ್ ಬಗ್ಗೆ ಮಾತಾಡಕ್ ಕೇಳಿ, ವಾರ್ ಬಗ್ಗೆ ಮಾತಾಡಕ್ ಕೇಳಿ, ಪಹಲ್ಗಾಮ್ ಬಗ್ಗೆ ಕೇಳ್ರಿ, ಪುಲ್ವಾಮಾ ಬಗ್ಗೆ ಕೇಳ್ರಿ. ಯಾವ ಮಾತಾಡೋದಲ್ಲ, ಬರೀ ಇಂಥವೇ ಕಾಯ್ತಿರ್ತಾರೆ. ಇಂಥ ಒಂದ್ ಸಂದರ್ಭಗಳು ಬಂದಾಗ ಅದರ ಒಂದು ಸ್ಕೋರ್ ಮಾಡ್ಬೇಕು. ಇವ್ರಲಿಂದಾನೇ ಹಿಂದೂಗಳು ಅತಿ ಬಡ ರೇಖೆದಲ್ಲಿ ಬಂದಿರತಕ್ಕಂತ ಬಿಜೆಪಿ ಅವಧಿಯಲ್ಲಿ ಹಿಂದೂಗಳಿಗೆ, ಯುವಕರಿಗೆ ಕೆಲಸ ಸಿಗ್ಲಾರ್ತಕ್ಕಂತ ಈ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಇಡೀ ಭಾರತ ದೇಶದ ಹಿಂದೂಗಳಿಗೆ ಮೋಸ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಗಳು, ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಬಿಜೆಪಿ ಸರ್ಕಾರಗಳು ಹಿಂದೂಗಳ ಬಗ್ಗೆ ಸೆಂಟಿಮೆಂಟ್ಸ್ ಗಳ ಬಗ್ಗೆ ಮಾತನಾಡಿ ಓಟ್ಗಳನ್ನ ತಗೊಂಡು ಹಿಂದೂ ಸಮಾಜಕ್ಕೆ ಮೋಸ ಮಾಡಿ ಇವತ್ತು ರೊಕ್ಕ ಇವರೇ ಮಾಡ್ಕೊಂಡಿದ್ದಾರೆ. ಇನ್ನೇನು ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 85% ಹಿಂದೂಗಳಿದ್ದಾರೆ. ಅವ್ರ ಪರಿಸ್ಥಿತಿಗಳನ್ನ ದಯಮಾಡಿ ಇವತ್ತನ್ನ ನೋಡಿ ಅಂತ ಈ ಸಂದರ್ಭಕ್ಕೆ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲ ಬರುತ್ತೆ ಮೇಡಮ್. ಈಗ ಇನ್ಮೇಲೆ ನಿಮಗೆ ಡೈಟ್ ಫುಡ್ ಹೇಳ್ತಾರೆ, ಫಾಫಡಾ ತಿನ್ರಿ. ಇನ್ಮೇಲೆ ಬರ್ತಾವ ನಿಮಗೆ ಡೈಟ್ ಫುಡ್ ಹೇಳ್ಕೊಡ್ತಾರೆ, ಫಾಫಡಾ ತಿನ್ರಿ. ಅದರಿಂದ ಏನಾಗುತ್ತೆ, ಅದರಿಂದ ಉಪಯೋಗಗಳನ್ನ ಹೇಳಕ್ ಬರ್ತಾರೆ. ಇವತ್ತು ಹೇಳ್ತಾ ಇದ್ದೀನಲ್ಲ, ಈ ದೇಶ ಎಲ್ಲಿಗಿದೆ ಇವತ್ತು. ಫ್ರೀ ಪ್ರೆಸ್ ಇಂಡೆಕ್ಸ್ ಅಂತ ಮಾತಾಡ್ತೀವಿ, 157ನೇ ಸ್ಥಾನದಲ್ಲಿದ್ದೀವಿ. ಅಂಗರ್ ಇಂಡೆಕ್ಸ್ 107ನೇ ಸ್ಥಾನದಲ್ಲಿದ್ದೀವಿ. ಮಾರ್ಟಿಲಿಟಿ ರೇಟ್ ವರ್ಸ್ಟ್ ಇದೀವಿ, ಪ್ರಪಂಚದಲ್ಲಿ 7ನೇ ಸ್ಥಾನದಲ್ಲಿದ್ದೀವಿ. ಇಂತರ ಬಗ್ಗೆ ಚರ್ಚೆ ಮಾಡ್ಬೇಡ್ರಿ ನೀವು ಅವರಿಗೆ. ಇವತ್ತು ಕುಡಿಯ ನೀರಿನ ಶುದ್ಧತೆ 70% ಅಷ್ಟು ಈ ದೇಶದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಇಂಥವ್ ಯಾವ ಚರ್ಚೆಗೆ ಬರೋದಿಲ್ಲ. ಪೊಲ್ಯೂಷನ್ ಡೆಲ್ಲಿ ಇರ್ತಕ್ಕಂಥ ದೇಶ ಸುಮಾರು 15 ವರ್ಷದಿಂದ ಇವರೇ ಇದಾರೆ. ಈಗ ರಾಜ್ಯ ಸರ್ಕಾರ ಇವರೇ ಬಂದಿದೆ. ಯಾವ ಸ್ಥಾನದಲ್ಲಿದೆ ಡೆಲ್ಲಿ ಇವತ್ತು? ಇಂಥ 100 ಹೇಳ್ಬೋದು. ಇಂಥ ಯಾವ ಚರ್ಚೆಗೆ ಬಿಜೆಪಿ ಅವ್ರು ಸಿಗಲ್ಲ. ಅದೇ ಇರ್ತಕ್ಕಂಥದ್ದು ಮುಸಲ್ಮಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಹಿಜಾಬ್. ಇಷ್ಟು ಬಿಟ್ರೆ ಇನ್ ಏನ್ ಇವರ ತರ್ಕಬದ್ಧವಾದಂತ ಯಾವ್ದೋ ಒಂದು ಚರ್ಚೆಗೆ ಇವ್ರು ಬರೋದಿಲ್ಲ. ಇಷ್ಟೇ ನಡೀತೈತೆ. ಇನ್ನು ಮುಂದೆ ನಡೀಲಿ, ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಆಗಿದೆ ಸರ್, ಮ್ಯಾಪಿಂಗ್ ಆಗಿದೆ. ಅಲ್ಲ ಮಾಡ್ತಿದ್ರೆ ಅದಕ್ಕೆ ನನ್ ಪ್ರಶ್ನೆ ಇದೆ. ಈಗ 27 ಲಕ್ಷಕ್ಕೆ ಅಂದ್ ಏನ್ ಜನಕ್ಕೆ ಅವಕಾಶ ಕೊಡ್ಲಿಲ್ಲ ವೋಟಿಂಗ್ ಮಾಡ್ಲಿಕ್ಕೆ. ಈ ತರ 13 ಕೋಟಿ ಜನಕ್ಕೆ ತೆಗಿತಾ ಇದಾರೆ. ಇವ್ರು ಯಾರು? ಈಗ ಈ 13 ಕೋಟಿ ಜನಕ್ಕೆ ನೀವು ವೋಟರ್ ಲಿಸ್ಟ್ ಹೊರಗಿಡ್ತಾ ಇದ್ರಿ. ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕ್ಬೋದ ಇವರು? ಏನಿಲ್ಲ. ಏನ್ ಮುಂದೆ ಏನಿದು? ಈಗ SIR ಮಾಡಿ 27 ಲಕ್ಷ ಜನ ಮುಂದೆ ಏನ್ ಮಾಡ್ಬೇಕು ಈಗ ಅವರು? ಅವ್ರು ಈ ದೇಶದ ನಾಗರಿಕರು ಇಲ್ಲೋ? ಅವ್ರು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ. ಈಗ 27 ಲಕ್ಷ ಜನ ಅಲ್ಲಿ ತೆಗೆದ್ರು. ಇಲ್ಲಿ ಟೋಟಲ್ 91 ಲಕ್ಷ ಜನ ತೆಗೆದ್ರು. ಎಲ್ಲಿ? ವೆಸ್ಟ್ ಬೆಂಗಾಲ್ ನಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಶನ್ ಮಾಡಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲಾ ಮಾಹಿತಿ, ಎಲ್ಲಾ ದಾಖಲಾತಿಗಳು ಕೊಟ್ಟರು ಕೂಡ ಅದನ್ನ ಓವರ್ಲುಕ್ ಮಾಡಿ ಅವ್ರಿಗೆ ವೋಟಿಂಗ್ ಕೊಡ್ಲಿಲ್ಲ. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? SIR ಮುಗೀತು, ಎಲೆಕ್ಷನ್ ಮುಗೀತು, ಗೆದ್ದು ಬಿಟ್ರು ಮುಗೀತು, ಭಾಷಣ ಮುಗೀತು, ಎಲ್ಲ ಮುಗೀತು. ಇದೇ ಈಗ ಗೆಲ್ಬೇಕನ್ನತಕ್ಕಂಥದ್ದು ಉದ್ದೇಶ. ಜ್ಞಾನೇಶ್ ಕುಮಾರ್ ಇಲ್ಲ ಅಂತಂದ್ರೆ ಈಗ ಎಲ್ಲದಕ್ಕೂ ಜ್ಞಾನೇಶ್ ಕುಮಾರ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್. ಈಗ ನೆಕ್ಸ್ಟ್ IPL ಕೂಡ ಅವ್ರ ಕೈಲಿ ಆಡಿಸಿದ್ರೆ, ಯಾರು ಜ್ಞಾನೇಶ್ ಕುಮಾರ್ ಅವಕಾಶ ಕೊಟ್ರೆ, ಯಾವ ಟೀಮ್ ಗೆಲ್ಬೇಕಂತ ಹೇಳಿ ಜ್ಞಾನೇಶ್ ಕುಮಾರ್ ಅವಕಾಶ ಕೊಟ್ರೆ ಅದೇ ಟೀಮ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಅದೇ ಬಿಜೆಪಿ ಒಂದು ದೊಡ್ಡ ಬಂಡವಾಳ ಬಿಟ್ರೆ ಏನಿಲ್ಲ, ಝೀರೋ. ಅದೇ ಬಿಜೆಪಿ ಅದು ಬಿಟ್ಟರೆ ಬೇರೆ ಯಾವ್ದಕ್ಕೆ ವಿರೋಧ ಮಾಡೋದು? ಏನೇ ನೀಟ್ ಬಗ್ಗೆ ವಿರೋಧ ಮಾಡೋದು. ಅದೇ ಕಾಂಟ್ರವರ್ಸಿ ಎಲ್ಲಾಗತ್ತೆ ಅಲ್ಲಿ ಬರ್ತಾರೆ. ಅಷ್ಟು ಬಿಟ್ರೆ ಈಗ ಅದೇ ಹೇಳಿದಲ್ಲ, ವ್ಯಾಪಂ ಕೇಸ್ 44 ಜನ ಮರ್ಡರ್ ಆಗಿದ್ದಾರೆ. ಎಲ್ಲ ಹಿಂದೂಗಳೇ ಮರ್ಡರ್ ಆಗಿದ್ದಾರೆ. ಅಲ್ಲಿ ಯಾಕೆ ಮಾಡೋದಲ್ಲ? ಅಲ್ರಿ, ಇದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದ್ರಲ್ಲ ಪ್ರಾವಿಷನ್ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆಯಲ್ಲ ಮೇಡಮ್, ಐತೆ. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಮಾಡಬಹುದು. ಅದಕ್ಕೇನು ಸಂಬಂಧ ಇದೆ?
ಅಲ್ಲ ಅವ್ರಿಗೆ ನೋಡ್ರಿ, ಅವ್ರಿಗೆ ಏನ್ ಬೇಕಾದ್ ಮಾಡ್ಲಿರಿ. ಇದ್ ಬಿಟ್ರೆ ಇದೇ ವಿಷಯಗಳು ಬಿಟ್ರೆ ಬೇರೆ ನಿಧಿ ಅವ್ರ ಹತ್ರ ಮಾತಾಡೋದು. ಈ ವಿಷಯಗಳು ಬಿಟ್ರೆ ಬೇರೆ ಇದೆ ಮಾತಾಡೋದು. ಬೇರೆ ಏನಿದ್ರೆ ಹೇಳ್ರಿ ಮಾತಾಡೋದು. ಅದೇನು ಹೊಸದಲ್ಲ ನಮಗೆ. ಅದೇ ಜನಕ್ಕೆ ಎಲ್ಲಿವರೆಗೆ ಅರ್ಥ ಆಗಲ್ಲ. ನಾವು ಇದೇ ಪರಿಸ್ಥಿತಿಲಿ ಇರ್ಬೇಕಾಗತ್ತೆ ಸರ್. ಏನ್ ಮಾಡಕ್ ಆಗಲ್ಲ. ಅದಂಗೆ ವನವಾಸ ಬರ್ತಾ ಕೆಲವು ಟೈಮ್. ಇದು ದೇಶದ ವನವಾಸ. ಇದು ಏನೋ ಮೋದಿ ಬ್ರ್ಯಾಂಡ್, ಮೋದಿ ಬಹಳ ಬುದ್ಧಿವಂತರು ಅಂತ ಹೇಳಿ ಬಹಳ ದೊಡ್ಡ ಪ್ರಪಂಚದಲ್ಲಿ ಬಹಳ ಬಿಂಬಿಸ್ಕೊಂಡು ಬಿಂಬಿಸ್ಕೊಂಡು ಹೋಗ್ತಾ ಇದ್ರಿ. ಎಲ್ಲಾನ ನೀವು ಬೇರೆ ದೇಶಕ್ಕೆ ಹೋಗಿ ಸ್ವಲ್ಪ ನೀವು ಮಾತಾಡ್ರಿ. ನಿಮ್ ಪಾಸ್ಪೋರ್ಟ್ ರ್ಯಾಂಕಿಂಗ್ ಬಗ್ಗೆ ಮಾತಾಡ್ರಿ. ನಿಮಗೆ ವೀಸಾ ಹೆಂಗ್ ಸಿಗ್ತಾ ಇದೆ. ಇವತ್ತು ನಮ್ಮ ಯುವಕರು ಆಸ್ಟ್ರೇಲಿಯಾಗೆ ಹೋದ್ರೆ ವೀಸಾ ಸಿಗ್ತಾ ಇಲ್ಲ, ಅಮೆರಿಕದಲ್ಲಿ ವೀಸಾ ಸಿಗ್ತಾ ಇಲ್ಲ, ಅಮೆರಿಕದಿಂದ ಬೇಡಿ ಹಾಕೊಂಡು ವಾಪಸ್ ಕಳಿಸ್ತಾ ಇದಾರೆ. ಚರ್ಚೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಹಿಜಾಬ್ ಆಗ್ಬೇಕು, ಚರ್ಚೆ ಪಾಕಿಸ್ತಾನ ಆಗ್ಬೇಕು, ಬಾಂಗ್ಲಾದೇಶ ಆಗ್ಬೇಕು. ಬಾಂಗ್ಲಾದೇಶ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಅವ್ರದ್ದು GDP ಏನಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ನಮ್ಕಿನ್ನ ಜಾಸ್ತಿ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಾಂಗ್ಲಾದೇಶ ಬಗ್ಗೆ ದಿವಸ ಒದರಾಡ್ತಿದ್ರು. ಬಾಂಗ್ಲಾದೇಶ ಇವತ್ತು $2,981 ಇದೆ. ನಾವು $2,800 ನಲ್ಲಿ ಇದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಸರ್. ನೋಡಿ, ಇದ್ರ ಬಗ್ಗೆ ಒಳ್ಳೆ ಚರ್ಚೆ ಮಾಡ್ತಾರೆ ನೋಡಿ. ಹಂಗೇನಾಗಿಲ್ಲ ಮೇಡಮ್. ಇಟ್ಸ್ ವೇ ಆಫ್ ಎಕ್ಸ್ಪ್ರೆಷನ್ ಇದೆ. ನೀವು ಹಿಜಾಬ್ನ ಕಾಂಟ್ರವರ್ಸಿ ದೃಷ್ಟಿಯಿಂದ ನೋಡ್ತಾ ಇದ್ರೆ ಅಷ್ಟೇ. ನೀವು ಹಿಜಾಬ್ನ ಕಾಂಟ್ರವರ್ಸಿ ದೃಷ್ಟಿ ನೋಡ್ತಾ ಇದ್ರೆ ನಿಮ್ಗೆ ಹಂಗೆ ಕಾಣುತ್ತದು. ಇಂಥವೀಗ ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ತಂದ್ರು. ಅದು ಕಾಂಟ್ರವರ್ಸಿ ಅಲ್ವಾ? ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ತಂದ್ರು. ಅದು ಕಾಂಟ್ರವರ್ಸಿ ಅಲ್ವಾ? ಅದ್ರ ಬಗ್ಗೆ ಇಲ್ಲಿ ಚಕ್ಕಾರಲ್ಲ ಪಕ್ಕಾರಲ್ಲ, ಮಾತೇ ಇಲ್ಲಲ್ಲ. ಅದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಇಲ್ಲಲ್ಲ. ಥ್ಯಾಂಕ್ ಯು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.